ಗುಡ್ ಮಾರ್ನಿಂಗ್ ಬಾಸ್. ರೈ, ಮಕ್ಕಳು ಟೀಚರ್ನ ನೋಡಿದಾಗ ಪ್ರೈಮರಿ ಸ್ಕೂಲಲ್ಲಿ ವಿಶ್ ಮಾಡ್ತಾರಲ್ಲ, ಹಾಗೆ ಮಾಡ್ತಿರೋದ್ರಿ. ಕಾಮನ್ ಸೆನ್ಸ್ ಇಲ್ಲ. ಇದೇನು ಆಫೀಸ್ ಥರನ ಇದೆ? ನೀವು ಬರೀ ಟೀಚರ್ ಅಲ್ಲ ಬಾಸ್, ಹೆಡ್ ಮಾಸ್ಟ್ರು. ಏನೋ ಮಾಡಿರೋ ಕೆಲ್ಸಕ್ಕೆ ಪ್ರಮೋಷನ್ ಕೊಡ್ತೀರಾ, ಇನ್ಕ್ರಿಮೆಂಟ್ ಆಗುತ್ತೆ ಅಂತ ಲೈಟಾಗಿ ಬಕೆಟ್ ಹಿಡಿದ್ರೆ ಬರ್ತಾನೆ ಗರಂ ಆಗಿ ಬಂದಿದ್ದೀರಾ. ಮನ್ಸಲ್ಲಿ ಬೈಕೊಂಡಿದ್ದಾಯ್ತಾ? ಇವತ್ತೇನೇನು ಅಪಾಯಿಂಟ್ಮೆಂಟ್ಸ್ ಇದೆ ಹೇಳಿ. ಬಾಸ್, ನಿಮಗೆ ನಾನು ಮನಸ್ಸಲ್ಲಿ ಪ್ರೀತಿಯಿಂದ ಹೊಗಳಿರೋದು ಯಾವತ್ತು ಕೇಳಿಸೇ ಇಲ್ವಾ ಬಾಸ್? ಅದು ನೀವು ಮಾಡಿದ್ರೆ ತಾನೆ. ಶಾಕ್ ತೊಗೊಂಡಿದ್ದು ಸಾಕು, ಹೇಳಿದ್ದಕ್ಕೆ ಹೇಳಿ. ಮೋಸ್ಟ್ ಇಂಪಾರ್ಟೆಂಟ್ ಕೆಲಸ ಒಂದಿದೆ ಬಾಸ್. ವಿಕ್ರಾಂತ್ ಸರ್ ಆಫೀಸಿಗೆ ಬರ್ತಾರೆ ಅಂತ ಗೊತ್ತಾಯ್ತು. ಅವ್ರಿಗೆ ಯಾವ ಪೊಸಿಷನ್ ಕೊಡಬೇಕು ಅನ್ನೋದು ಡಿಸೈಡ್ ಆಗಬೇಕು ಬಾಸ್. ಅವ್ನು ಬಂದು ಕೆಲಸ ಮಾಡೋದು ಅಷ್ಟರಲ್ಲೇ ಇದೆ. ಬಟ್ ಸ್ಟಿಲ್ ಅವನಿಗೆ ಯಾಕೆ ಬೇಜಾರು ಮಾಡೋದು? ಹೇಗಿದ್ರು ಅಡ್ಮಿನ್ ಪೋಸ್ಟ್ ಖಾಲಿ ಇದೆಯಲ್ಲ, ಕೊಟ್ಬಿಡಿ. ಬಾಸ್, ಏನು ಹೇಳ್ತಾ ಇದ್ದೀರಾ? ಅದು ಅಮೂಲ್ಯ ಮೇಡಮ್ ಪೋಸ್ಟ್ ಅಲ್ವಾ? ಅದಕ್ಕೆ ಅಮೂಲ್ಯ ಮೇಡಮು ರಿಸೈನ್ ಏನಾದರೂ ಮಾಡಿದ್ರಾ? ಇಲ್ಲ ರೀ, ಅವಳು ಹೋಗಾಯ್ತು. ಅಮೂಲ್ಯ ಏನಿಲ್ಲ. ಯಾವಾಗ ಬಾಸ್? ದೇವರಿಗೆ ಕರಡಿನೇ ಇಲ್ಲ ಬಾಸ್. ಹೋಗೋ ವಯಸ್ಸಾದು, ಮದುವೆ ಇಲ್ಲ, ಮಕ್ಕಳಿಲ್ಲ, ಜೀವನ ಅಂದ್ರೆ ಏನು ಅಂತಾನೆ ನೋಡಿರ್ಲಿಲ್ಲ. ಪಾಪ ಬಾಸ್, ತುಂಬಾ ಬೇಜಾರಾಗ್ತಾ ಇದೆ. ನಮ್ಮೆಲ್ಲರ ನೆಚ್ಚಿನ ಎಂಪ್ಲಾಯಿ ಅಮೂಲ್ಯ ಮೇಡಮ್ ಇದಿಲ್ಲ. ತುಂಬಲಾರದ ನಷ್ಟ ಬಾಸ್, ಇದು ತುಂಬಲಾರದ ನಷ್ಟ. ಕಮೆನ್. ಹಾಯ್ ಬಾಸ್, ಹೇಗಿದ್ದೀರಾ? ಅಯ್ಯೋ ದೆವ್ವ ದೆವ್ವ ದೆವ್ವ. ಬಾಸ್ ಬಾಸ್, ನಾವು ಮಾತಾಡ್ತಾ ಇರೋದು ಕೇಳಿಸ್ಕೊಂಡ್ಬಿಡ್ತು ಅನ್ಸುತ್ತೆ ಬಾಸ್. ಅತೃಪ್ತ ಆತ್ಮ ಕ್ಯಾಬಿನ್ಗೆ ಬಂದ್ಬಿಟ್ಟಿದೆ ದೆವ್ವ. ಓವರ್ ಆಕ್ಟಿಂಗ್ ಮಾಡ್ತೀರಾ ಬಾಸ್? ನೀವೇ ಅಲ್ವಾ ಹೇಳಿದ್ದು ಅಮೂಲ್ಯ ಮೇಡಮ್ ಇನ್ನಿಲ್ಲ ಅಂತ? ನಾನು RIP ಅಂತ ವಿಶ್ ಮಾಡೋದು ಲೇಟ್ ಆಗಿದ್ದಕ್ಕೂ, ಇಲ್ಲ ಅಂದರೆ ಅವ್ರು ಹೋದ್ರು ಅಂತ ಆಫೀಸಿಗೆ ರಜಾ ಕೊಟ್ಟಿಲ್ಲ ಅಂತ ಆತ್ಮ ಕೋಪ ಮಾಡ್ಕೊಂಡು ಅವ್ರ ಅಣ್ಣನ ಕರ್ಕೊಂಡು ಸೀದಾ ಬಂದ್ಬಿಟ್ಟಿದೆ ಅನ್ಕೊಂಬಿಟ್ಟೆ ಬಾಸ್. ಜಸ್ಟ್ ಶಟ್ ಅಪ್. ವಾಟ್? ನಾನು ಸತ್ತೋದೆ ಅಂತ ಹೇಳಿದ್ರಾ? ಅಮೂಲ್ಯ ಇನ್ನಿಲ್ಲ ಅಂತ ಹೇಳಿದ್ರು ಮೇಡಮ್. ಯಾವಾಗಲೂ ನ್ಯೂಸಲ್ಲಿ ಯಾರಾದರೂ ಹೊಗೆ ಹಾಕೊಂಡಾಗ ಹಾಗೆ ಅಲ್ವಾ ಹೇಳೋದು? ಅದಕ್ಕೆ ಹೋಗ್ಬಿಟ್ರೇನೋ ಅನ್ಕೊಂಡೆ. ಏನ್ ಬಾಸ್ ನೀವು ಇಂಥ ಫೇಕ್ ನ್ಯೂಸ್ ಎಲ್ಲ ಹಬ್ಬಿಸ್ತೀರಲ್ಲ? ನಿಮ್ಗೆ ರೂಮರ್ ಸ್ಪ್ರೆಡ್ ಮಾಡೋ ಕಾಯಿಲೆ ಬೇರೆ ಇದೆಯಾ? ಅಲ್ಲ, ನಾನು ನಿಮ್ಗೆ ಅಷ್ಟೊಂದು ಬೇಡವಾಗೋದ್ನಾ? ವಾಟ್ ಈಸ್ ದಿಸ್ ಬಾಸ್? ಜಸ್ಟ್ ಶಟ್ ಅಪ್. ಮೆಲೋ ಡ್ರಾಮಾ ಮಾಡಬೇಡ. ನೀವಿಬ್ರು ನಾನ್ಸೆನ್ಸ್ಗಳೇ. ಹಾಗಾದ್ರೆ ನೀವು ಹೇಳಿದ್ ಸುಳ್ಳ ಬಾಸ್? ಏಯ್, ನೀನು ಇಲ್ಲಿ ಏನು ಮಾಡ್ತಿದ್ಯಾ? ನೀನು ಕೆಲಸಕ್ಕೆ ಸೇರ್ಕೊಂಡು ನಿಮ್ಮ ಅಕ್ಕ ಮದುವೆ ದುಡ್ಡು ಬೇಕು ಅಂತ ತಾನೆ? ನಿನಗೆ ಏನು ಕೆಲಸ ಇದೆ? ಈಗ ನಿಮ್ಮ ಅಕ್ಕ ಮದುವೆ ಆಗ್ತಿರೋ ನನ್ನ ತಮ್ಮನೇ ಅಂದಮೇಲೆ ಮದುವೆ ಖರ್ಚೆಲ್ಲ ನಾನೇ ನೋಡ್ಕೋತೀನಿ. ಹೇಗಿದ್ರು ನನಗೂ ನಿನಗೂ ಆಗ್ಬರೋದಿಲ್ಲ. ರಿಸೈನ್ ಮಾಡಿ ಜಸ್ಟ್ ಗೆಟ್ ಔಟ್. ಅಣ್ಣ, ನಂಗೆ ಗೊತ್ತಿತ್ತು, ಇದು ಮೊದಲೇ ಗೊತ್ತಿತ್ತು. ನಾನೇನೋ 1000 ಕನ್ಸು ಕಟ್ಕೊಂಡು ಹೊಸ ಜೀವನ ಸ್ಟಾರ್ಟ್ ಮಾಡೋಣ ಅಂತ ಬಂದ್ರೆ ಬರ್ತಿದ್ದಾಗೆ ರಿಸೈನ್ ಮಾಡು ಅಂತಿದಾರಲ್ಲ ಅಣ್ಣ. ಇಲ್ಲಿ ಯಾರು ನ್ಯಾಯ ಕೊಡ್ಸೋರಿಲ್ವಾ? ಈ ಜಗತ್ತಲ್ಲಿ ನೀತಿ ಧರ್ಮಕ್ಕೆಲ್ಲ ಬೆಲೆನೇ ಇಲ್ವಾ? ಶಟ್ ಅಪ್. ಇದು ರೋಡ್ ಅಲ್ಲ, ನನ್ನ ಕ್ಯಾಬಿನ್. ನೆನಪಿಲ್ಲಿ ನೋಡು, ಈ ಓವರ್ ಆಕ್ಟಿಂಗ್ ಎಲ್ಲ ಸ್ಟಾಪ್ ಮಾಡಿದ್ರೆ ಸರಿ. ನಾನು ನಿನ್ನ ಕೆಲಸಕ್ಕೆ ಇಟ್ಕೊಂಡಿದ್ದೆ ನಿಮ್ಮ ಅಕ್ಕನ ಮದುವೆಗೆ ಹೆಲ್ಪ್ ಆಗಲಿ, ನಿಮ್ಮ ಕಷ್ಟ ಇದೆ ಅಂತ. ಈಗ ಅದರ ಅವಶ್ಯಕತೆ ನಿನಗಿಲ್ಲ. ರಿಸೈನ್ ಮಾಡಿ ಜಸ್ಟ್ ಗೆಟ್ ದ ಹೆಲ್ ಔಟ್ ಫ್ರಮ್ ಹಿಯರ್. ನಾನು ಇಲ್ಲಿ ಅಡ್ಮಿನ್ ಆಗಿ ವರ್ಕ್ ಮಾಡಿದ್ದೀನಿ. HR ರೂಲ್ಸು, ಕಂಪ್ನಿ ಬೈಲೋ ಎಲ್ಲ ಗೊತ್ತು. ನೀವೇ ಕೆಲಸದಿಂದ ತೆಗೆದ್ರೆ ನೀವು 1 ವರ್ಷದ ಸ್ಯಾಲ್ರಿ ಕೊಡ್ಬೇಕಾಗತ್ತೆ. ಅದಕ್ಕೆ ನನ್ನ ಹತ್ರನೇ ರಿಸೈನ್ ಮಾಡ್ಸೋಕ್ ನೋಡ್ತಿದ್ಯಾ ಅಲ್ವಾ? ನಾನ್ ಮಾಡಲ್ಲ. ನಾನ್ ಮಾಡಲ್ಲ ಅಂದ್ರೆ ಮಾಡಲ್ಲ. ಏನಿವಾಗ?
ನಿನ್ನಂತವಳ ಕೆಲಸದಿಂದ ಓಡಿಸೋದಕ್ಕೆ 1 ವರ್ಷದಲ್ಲ 10 ವರ್ಷ ಸ್ಯಾಲ್ರಿ ಆದರೂ ಕೊಡ್ತೀನಿ. And that too with all of the benefits. PF, pension, insurance, gratuity, everything. ಯಾಕಂದ್ರೆ ಬೆನ್ನಿಗೆ ಬಿದ್ದಿರೋ ಬೇತಾಳ ತೊಲಗ್ತು ಅಂದ್ರೆ ಅದಕ್ಕಿಂತ ದೊಡ್ಡ ರಿಲ್ಯಾಕ್ಸೇಷನ್ ಇನ್ನೊಂದಿರೋದಿಲ್ಲ, ತಿಳ್ಕೊ. ಗೊತ್ತಿತ್ತು ಬಾಸ್, ನೀವು ಇದೇ ಡೈಲಾಗ್ ಹೊಡಿತೀರಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಇಷ್ಟುದ್ದ ಭಾಷಣ ಮಾಡೋರು ಮೊದಲು ನೀವೇನು ಹೇಳಿದ್ರಿ ಅಂತ ನೆನ್ಪಿಟ್ಕೋಬೇಕು. ನಾನೇನು ಹೇಳಿದ್ದೆ? ನಾನೇನು ಹೇಳಿದ್ದೆ? ಗೆಲ್ತೀನಿ ಅನ್ನೋ ಕೊಬ್ಬಲ್ಲಾಡಿದ ಮಾತು ಸೋತ್ಮೇಲೆ ಅದು ಮರ್ತೋಗೋದು ಕಾಮನ್ನು. ಪರವಾಗಿಲ್ಲ, ಸಂದರ್ಭ ಸಹಿತ ನಾನೇ ವಿವರಿಸ್ತೀನಿ. ಇನ್ನು 7 ಡೇಸ್ಲಿ ಪ್ರಾಪರ್ ರೀಸನ್ ಹುಡುಕಿ ನಿನ್ನ ಟರ್ಮಿನೇಟ್ ಮಾಡ್ತೀನಿ, ನೋಡ್ತಿರು. ಒಂದ್ ವೇಳೆ ಆಗಿಲ್ಲ ಅಂದ್ರೆ ನಾನು ನೀನು ಹೇಳ್ದಾಗ ಕೇಳ್ತೀನಿ. ಓಹೋ, ಈಗ ನೆನ್ಪಾಯ್ತಾ ಬಾಸ್? ಆಗ್ಲೇಬೇಕು ಅಂತ ತಾನೇ ಹೇಳಿದ್ದು. 7 ದಿನದಲ್ಲಿ ನನ್ನನ್ನೇನಾದ್ರೂ ಟರ್ಮಿನೇಟ್ ಮಾಡಕ್ಕಾಗದೆ ಸೋತ್ರೆ ನಾನು ಹೇಳ್ದಂಗೆ ಕೇಳ್ತೀನಿ ಅಂತ ಹೇಳಿದ್ರಿ. ಈಗ ನೀವೇನಾದ್ರೂ ಮಾತಿನ ಪ್ರಕಾರ ನಡ್ಕೊಳ್ಳಿಲ್ಲ ಅಂದ್ರೆ ಏನಾಗ್ಬೋದು ಅಂತ ಒಂದ್ಸಲ ವಿಚಾರ ಮಾಡಿ ನೋಡಿ. ಅಯ್ಯೋ, ಈಗಲೇ ಟೆನ್ಷನ್ ತಡ್ಕೊಳಕ್ ಆಗ್ತಾ ಇಲ್ಲ ಮೇಡಮ್. ಅದೇನು ಅಂತ ನೀವೇ ಹೇಳ್ಬಿಡಿ. ಇಲ್ಲಿವರೆಗೂ ನಿಮ್ಮ ಬಾಸ್ ದಿ ಗ್ರೇಟ್ ಬಿಸ್ನೆಸ್ ಟೈಕೂನ್ ವೇದಾಂತ್ ವಸಿಷ್ಠಗೆ ಶುಂಠಿ ಶಂಕರ, ಸಿಡುಕ್ಮುತಿ ಸಿದ್ದಪ್ಪ, ವಿಚಿತ್ರ ಕಾಯಿಲೆ ಇರೋನು, ಐಗ ಸಂಘದ ಅಧ್ಯಕ್ಷ ಅಂತ ಅಷ್ಟೇ ನಿಕ್ನೇಮ್ಗಳಿದ್ವು. ಈಗೇನಾದ್ರೂ ಮಾತಿಗೆ ತಪ್ಪಿದ್ರೆ ವಚನ ಭ್ರಷ್ಟ ವೇದಾಂತ ಅಂತ ಇಡೀ ಕರ್ನಾಟಕಕ್ಕೆ ಗೊತ್ತಾಗೋ ತರ ಟಾಮ್ ಟಾಮ್ ಆಗುತ್ತೆ. Just shut up. Bloody nonsense. ಎಲ್ಲದಕ್ಕೂ ಇಷ್ಟುದ ಲೆಕ್ಚರ್ ಕೊಡ್ಬೇಡ, ಆಯ್ತು? ಅದೇನ್ ಮಾಡ್ಬೇಕು ಹೇಳು. ಮೇಡಮ್ ಅದು ಸರಿ, ಅದೇನು ಐಗ ಅಂದ್ರೆ? ಆಲ್ ಇಂಡಿಯಾ ಗರ್ಲ್ಸ್ ಹೇಟಿಂಗ್ ಅಸೋಸಿಯೇಷನ್, ಅಖಿಲ ಭಾರತ ಸ್ತ್ರೀ ದ್ವೇಷಿಗಳ ಸಂಘ. ಏನ್ ಮಾಡ್ಬೇಕು ಅಂತ ಕೇಳ್ದೆ ಅಲ್ವಾ? ಅತ್ತೆ, ಇಲ್ಲಿ ಏನು ನಡೀತಾ ಇದೆ ಅಂತ ನಂಗಂತೂ ಅರ್ಥನೇ ಆಗ್ತಾ ಇಲ್ಲ. ನೀವು ನೋಡಿದ್ರೆ ವಿಕ್ಕಿ ಮದುವೆ ನನ್ನ ಜೊತೆನೇ ಆಗುತ್ತೆ ಅಂತ ಹೇಳ್ತಾ ಇದ್ದೀರಾ. ಆದರೆ ಚಿಕ್ಕಮ್ಮನ ಮನೆಯವರು ನಿಮ್ಮ ಮನೆಗೆ ಬಂದಿದ್ರು, ನೀವು ವಿಕ್ಕಿ ಆರ್ತಿ ಮದುವೆಗೆ ಒಪ್ಪಿಗೆ ಕೊಟ್ಟಿದ್ದೀರಾ ಅಂತ ಅವ್ರು ತುಂಬ ಖುಷಿಯಾಗಿದ್ರು ಅಂತ ಅಮ್ಮ ಹೇಳಿದ್ರು. ನೀನು ತುಂಬ ಬ್ರಿಲಿಯಂಟ್ ಅಂತ ಅಂದ್ಕೊಂಡಿದ್ದೆ ಸಾರಿಕಾ, ಆದರೆ ಅದು ಸುಳ್ಳು ಅನ್ಸೋ ಹಾಗೆ ಮಾತಾಡ್ತಿದ್ಯಲ್ಲ. ಅತ್ತೆ, ನಂಗೆ ತುಂಬ ಟೆನ್ಷನ್ ಆಗ್ತಾ ಇದೆ. ನನ್ನ ಮತ್ತೆ ವಿಕ್ಕಿ ಮದುವೆ ಹೇಗೆ ನಡೆಯುತ್ತೆ ಅಂತ ಹೇಳಿ ಅತ್ತೆ, ಪ್ಲೀಸ್ ಟೆನ್ಷನ್ ಕೊಡಬೇಡಿ. ನೋಡು ಸಾರಿಕಾ, ಇದೇ ಮನೇಲಿ ನಾನು ನನ್ನ ಮಕ್ಕಳ ಜೊತೆ ಇರಬೇಕು. ಅವರು ಕೂಡ ನನ್ನ ಮಕ್ಕಳ ದೃಷ್ಟಿನಲ್ಲಿ ನಾನು ವಿಲನ್ ಆಗೋಕ್ಕೆ ಇಷ್ಟಪಡಲ್ಲ. ಅದು ನನಗೂ ಇಷ್ಟ ಇಲ್ಲ. ಒಂದು ವೇಳೆ ನಾನೇನಾದರೂ ವಿಲನ್ ಆದರೆ ವಿಕ್ಕಿ ನನ್ನನ್ನು ವಿರೋಧಿಸಿ ಆ ಪರಿಮಳ ಕಾಲಿಗೆ ಬಿದ್ದು ಆರ್ತಿನ ಮದುವೆ ಮಾಡ್ಕೋತಾನೆ. ಹಾಗಾಗೋ ಚಾನ್ಸ್ ಕೂಡ ಇದೆ. ನೋ, ಹಾಗಾಗಬಾರ್ದತ್ತೆ. ಅದನ್ನೆಲ್ಲ ಸಹಿಸ್ಕೊಳ್ಳೋಕ್ಕೆ ನನ್ನಿಂದ ಆಗಲ್ಲ. ಬಟ್ ಅದು ಹಾಗಾಗಲ್ವೇ? ಅಣ್ಣನ ಮದುವೆ ಆದಮೇಲೆ ನಿನ್ನ ಮದುವೆ ಅಂತ ವಿಕ್ಕಿಗೆ ಹೇಳಿದ್ದೀನಿ. ಅವನನ್ನು ಮದುವೆಗೆ ಒಪ್ಸೋ ಜವಾಬ್ದಾರಿ ಕೂಡ ನಿಂದೆ ಅಂತ ಹೇಳಿದ್ದೀನಿ. ಅದು ಅವನಿಂದ ಆಗೋ ಕೆಲಸ ಅಲ್ಲ. ವೇದಾಂತಿ ಮದುವೆಗೆ ಒಪ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಇದು ಯಾಕೋ ವರ್ಕೌಟ್ ಆಗಲ್ಲ ಅಂತ ಡೌಟ್ ಆಗ್ತಾ ಇದೆ ಅತ್ತೆ. ಸ್ಟುಪಿಡ್ ಥರ ಮಾತಾಡಬೇಡ. ವೇದಾಂತ ಏನು ಅಂತ ನನಗಿಂತ ಚೆನ್ನಾಗಿ ಯಾರಿಗೂ ಗೊತ್ತಿರೋಕ್ಕೆ ಸಾಧ್ಯ ಇಲ್ಲ. ಹುಡುಗಿರ್ ನೆರಳು ಕಂಡ್ರೆ ಕೋಪ ಮಾಡ್ಕೊಳ್ಳೋನು ಈ ಮದುವೆಗೆ ಒಪ್ಕೋತಾನ? ಯಾರೆಷ್ಟೇ ತಿಪ್ಪರ್ಲಾಗ ಹಾಕಿ ತಲೆ ಕೆಳಗಾಗಿ ನಿಂತ್ಕೊಂಡ್ರು ವೇದಾಂತ್ ಮದುವೆ ಮಾಡ್ಕೊಳ್ಳಲ್ಲ. ಗೆಲ್ಲೋದು ನಾನೇ. ವಿಕ್ಕಿ ನಮ್ಮ ಮದುವೆ ಆಗೋದು ನೀನು. ಇದು ನಾನು ನಿನಗೆ ಕೊಡ್ತಾ ಇರೋ ಮಾತು.
ಏನಾಯ್ತು ನಿನಗೆ? ಐ ಆಮ್ ಸಾರಿ, ಐ ಆಮ್ ವೆರಿ ಸಾರಿ. ಫಾರ್ ದಿ ಫಸ್ಟ್ ಟೈಮ್ ದಿ ಗ್ರೇಟ್ ವೇದಾಂತ ವಸಿಷ್ಠ ಹುಡುಗಿ ಮಾತನ್ನ ಕೇಳ್ತೀನಿ ಅಂದಿದ್ದು ಕೇಳಿ ಖುಷಿ ತಡ್ಕೊಳಕ್ಕಾಗದೆ ಓಡಾಡ್ಬಿಟ್ಟೆ. 2 ನಿಮಿಷ ಮೈ ಮರ್ತಿದ್ದಕ್ಕೆ ಐ ಆಮ್ ಸಾರಿ, ವೆರಿ ಸಾರಿ. ನಮ್ಮ ಬಾಸು ಅಷ್ಟು ಸುಲಭಕ್ಕೆ ಸೋಲು ಒಪ್ಕೊಳ್ಳೋರಲ್ಲ, ಏನಾದರೂ ಒಂದು ಕಿತಾಪತಿ ಮಾಡೇ ಮಾಡ್ತಾರೆ. ಅಯ್ಯೋ ಬಾಸ್ ಕೂತ್ಕೋಬೇಡಿ, ನಾನು ಹೇಳಿದ್ನ ಕೇಳ್ತೀನಿ ಅಂದಿದ್ದೀರಲ್ವಾ, ಡೀಲ್ ಮಾತಾಡೋಣವಾ? ಮೊದಲು ಕದ್ದು ಮುಚ್ಚಿ ಮೀಟ್ ಮಾಡ್ತಿದ್ರು, ಈಗ ಆಫೀಸಲ್ಲೇ ಕೈ ಹಿಡ್ಕೊಳ್ಳೋಕೆ ಶುರುವಾಗಿದ್ದಾರೆ. ರಿಮ್ಯಾಂಡ್ ರೂಮ್ ಥರ ಇದ್ದ ನಮ್ಮ ಆಫೀಸು ಲವ್ ಬರ್ಡ್ ಸ್ಪಾರ್ಕ್ ಆಗೋದ್ರಲ್ಲಿ ಡೌಟೇ ಇಲ್ಲ. ಮೊದಲು ಕೈ ತೆಗಿ. ಸಾರಿ ಬಾಸ್, ಈಗೇನು ಬರ್ತೀರಾ ನಾನು ಹೇಳಿದ್ನ ಕೇಳೋದಕ್ಕೆ? ಬರ್ತೀರಾ ಅಂದ್ರೆ ಅದಕ್ಕೇನು ಪಾರ್ಟಿ ಅರೇಂಜ್ ಮಾಡ್ತೀಯಾ? ಇಲ್ಲ ಹೇಳು. ನಾವು ಗೆದ್ದಿದ್ದೀವಿ ಅನ್ನೋದು 4 ಜನಕ್ಕೆ ಗೊತ್ತಾಗದ್ ಬೇಡ್ವಾ ಬಾಸ್? ಹೇಗೂ ಹೇಳಿದ್ದನ್ನ ಕೇಳ್ತೀನಿ ಅಂದಿದ್ದೀರಾ, ಅದನ್ನೇ ಎಂಪ್ಲಾಯೀಸ್ ಹತ್ರ ಕೇಳಬೇಡಿ. ಅಟೆನ್ಷನ್ ಪ್ಲೀಸ್. ಬಾಸ್ ಬರ್ತಾ ಇದ್ದಾರೆ, ಅವ್ರೇನೋ ಮಾಡ್ತಾರಂತೆ, ನೀವೆಲ್ಲ ಅದನ್ನ ನೋಡ್ಬೇಕಂತೆ. ಇಂಥ ಸುವರ್ಣ ಅವಕಾಶನ ಮಿಸ್ ಮಾಡ್ಕೊಳ್ದೆ ಎಲ್ಲರೂ ಎದ್ದು ನಿಂತು ಸಹಕರಿಸಬೇಕು. ಬನ್ನಿ ಮೇಡಮ್, ಸ್ಟೇಜು ರೆಡಿ ಇದೆ, ಪ್ರದರ್ಶನ ಶುರು ಹಚ್ಕೊಳ್ಳಿ. ವಿಷಯ ಏನಪ್ಪಾ ಅಂದ್ರೆ, ಬಾಸ್ ನನ್ನ ಹತ್ರ ಒಂದು ಚಾಲೆಂಜ್ ಮಾಡಿದ್ರು ಆ್ಯಂಡ್ ಅದರಲ್ಲಿ ಅವರು ಸೋತಿದ್ದಾರೆ. ಬೇಕಿತ್ತ ಅಮೂಲ್ಯ ಇದೆಲ್ಲ? ವೇದಾಂತ ಇಂಥ ಗಿಮ್ಗೆಲ್ಲ ಜಗ್ಗಲ್ಲ, ಏನೋ ಮಾಡೋಕ್ಕೆ ಹೋಗಿ ಇನ್ನೇನೋ ಮಾಡ್ಕೊಳ್ತಿದ್ಯಾ ಅನ್ಸುತ್ತೆ. ಸೋತಿರೋ ನಮ್ಮ ಬಾಸ್ ಎಲ್ಲರಿದ್ರು ನಾನು ಏನು ಹೇಳ್ತೀನೋ ಹಾಗೆ ಕೇಳ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ ಅಲ್ವಾ ಬಾಸ್? ಸರಿ, ಅದೇನು ಅಂತ ಹೇಳು. ಖಂಡಿತ ಹೇಳ್ತೀನಿ. ನಾನು 3 ವಿಷ್ನ ನೀವು ಈಡೇರಿಸಲೇಬೇಕು. 3 ಸೇರಿಸಿ 1 ಬಾಸ್. ಅಷ್ಟಕ್ಕೂ ನೀವು ಒಪ್ಕೊಂಡಿದ್ದು ನಾನು ಏನು ಹೇಳಿದ್ರು ಕೇಳ್ತೀನಿ ಅಂತ ತಾನೆ? ಮೊದಲನೇದೇನಪ್ಪ ಅಂದರೆ, ಯಾವತ್ತೂ ಬಾಸ್ ನನ್ನ ಕೆಲಸದಿಂದ ಕಿತ್ತಾಕ್ತೀನಿ ಅಂತ ಹೆದರಿಸ್ಬಾರ್ದು. ಎರಡನೇದು, ಅವ್ರು ಎಲ್ಲರೇ ಇದ್ರು ನನ್ನನ್ನು ಇಷ್ಟು ದಿನ ಹೆದರಿಸಿದ್ದಕ್ಕೆ ಸಾರಿ ಕೇಳಬೇಕು. ಮೇಡಮ್, ಮೂರನೇದು? ಇನ್ನು 3ನೇದೇನಪ್ಪ ಅಂದರೆ, ನನ್ನನ್ನು ಸೇರಿಸಿ ಎಲ್ಲ ಎಂಪ್ಲಾಯೀಸ್ಗೆ ವಿತ್ ಇಮಿಡಿಯೇಟ್ ಎಫೆಕ್ಟಿಂದ 10% ಸ್ಯಾಲ್ರಿ ಇನ್ಕ್ರಿಮೆಂಟ್ ಕೊಡಬೇಕು. ಮೇಡಮ್, ಬಾಸ್, ಅದು ಗುರುಬಲ ಚೆನ್ನಾಗಿದೆ, ಈ ಸತಿ ಮದುವೆ ಆಗಬೇಕು ಅಂತ ನಮ್ಮ ಅಮ್ಮ ಹೇಳ್ತಾ ಇದ್ರು. ಈ ಸ್ಯಾಲ್ರಿಲಿ ಹೆಂಗಪ್ಪ ಮ್ಯಾನೇಜ್ ಮಾಡೋದು ಅಂತ ಟೆನ್ಷನ್ ಆಗಿತ್ತು. ಆದರೆ ಮೇಡಮ್, ನೀವು ದೇವ್ರು ಬಂದಂಗೆ ಬಂದ್ಬಿಟ್ರಿ. ವೇದಾಂತ್, ಇದು ನಿಮ್ಗೆ ಒಪ್ಕೆನಾ? ಅಯ್ಯೋ, ಒಪ್ಕೊಂಡೆ ಅಲ್ವಾ ಅವ್ರು ಇಲ್ಲಿವರೆಗೂ ಬಂದಿರೋದು. ಇದರಲ್ಲಿ ಒಪ್ಕೊಳ್ಳೋದೇನಿದೆ? ನನ್ನ ಕೆಲಸ ಆಯಿತು. ಏನಾಯ್ತು? ಅಪ್ರೂವಲ್ ಕೊಡಿ. ನಾನು ಚಾಲೆಂಜಲ್ಲಿ ಹೇಳಿದ್ದು ನೀನೇನು ಹೇಳಿದ್ರು ಕೇಳ್ತೀನಿ ಅಂತ. ಈಗ ಅದೇ ಮಾತಿನಂತೆ ನೀನು ಹೇಳಿದ ಮಾತುಗಳನ್ನ ಎಲ್ಲರ ಮುಂದೆ ಕೇಳಿಸ್ಕೊಂಡಿದ್ದೀನಿ. ಸೊ ದ ಡೀಲ್ ಇಸ್ ಓವರ್. ಗುರುಬಲ ಇದ್ರೇನು ಬಂತು, ಒಳಗಡೆ ಇರೋ ಗುರುಗಳು ಬಲ ಇಲ್ಲದೆ. ಇದೇನು ಪರಿ ನೀನು ತರ್ತಾ ಇದೆಯಾ? ಆರ್ತಿ ಇಲ್ವಾ? ರೀ, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು, ಅದಕ್ಕೆ ನಾನೇ ತಂದೆ. ಏನು ಪರಿ, ಮತ್ತೆ ಎದೆ ನೋವೇನಾದ್ರು ಕಾಣಿಸ್ಕೊತಾ? ನಿನಗೆ ಕಷ್ಟ ಆಗ್ತಾ ಇದ್ರೆ ಹೇಳು, ನಾನಿವತ್ತು ಬರಲ್ಲ ಅಂತ ರಜೆ ಹಾಕ್ತೀನಿ. ನಾನು ಚೆನ್ನಾಗೇ ಇದ್ದೇನೆ ರೀ. ಆರತಿ ಬಗ್ಗೆ ಮಾತಾಡಬೇಕು ಅಂತ ಬಂದೆ. ಏನು ವಿಷಯ? ಆರತಿ ಮದುವೆ ಬಗ್ಗೆ ಮಾತಾಡಿದ್ದಾಗಿದೆ, ಆದರೆ ಸುಹಾಸಿನಿಯವರು ಆ ವಿಷಯನ ಮುಂದುವರ್ಸೋದ್ರ ಬಗ್ಗೆ ಏನೂ ಹೇಳೇ ಇಲ್ಲ. ನಾವೇ ಅವ್ರ ಮನೆಗೆ ಹೋಗಿ ಬರೋಣ ರೀ. ಬೇಡ ಪರಿ, ಇಷ್ಟಪಟ್ಟಿರೋದು ವಿಕ್ಕಿ ಮತ್ತು ಆರ್ತಿ. ಈಗಾಗಲೇ ನೀವು ಒಂದು ಸಲ ಹೋಗಿ ಮಾತಾಡ್ಕೊಂಡು ಬಂದಿದ್ದೀರಾ. ಈಗ ಮತ್ತೆ ನಾವೇ ಬೆನ್ನು ಬಿದ್ದು ಅವ್ರ ಮನೆಗೆ ಹೋದರೆ
ಹೇಗೋ ಮಾಡಿ ಹುಡುಗಿನ ಸಾಗ ಹಾಕೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂತಾಗತ್ತೆ. ಅವ್ರ ಕಣ್ಣೆದುರಿಗೆ ನಾವು ಕೇವಲ ಆಗೋದು ಬೇಡ. ಅವ್ರಾಗ ಅವರೇ ಮನೆಗೆ ಬಂದಾಗ ನಿಶ್ಚಿತಾರ್ಥದ ವಿಷಯ ಮಾತಾಡಲಿ. ಅದು ಹಾಗಲ್ಲ ರೀ. ಹೆಣ್ಣು ಹೆತ್ತವರಾಗಿ ನಾವೇ ಸ್ವಲ್ಪ ತಗ್ಗಿ ಬಗ್ಗೆ. ನನ್ನ ನಿರ್ಧಾರ ನಾನು ಹೇಳಾಯ್ತು. ನಮ್ಮ ಹತ್ರ ದುಡ್ಡು ಇಲ್ದಿರಬಹುದು, ಹಾಗಂತ ನಾವು ಗತಿಗೆಟ್ಟವರಲ್ಲ. ನಿನಗೆ ಅವಮಾನ ಮಾಡಿರೋ ಸುಹಾಸಿನಿ ಕಾಲಿಗೆ ಬೀಳಬೇಕು ಅಂತ ಏನಿಲ್ವಲ್ಲ, ಅವರೇ ಬರಲಿ. ಬಾಸ್ ಅಂತ ಬಾಸ್ ಪಕ್ಕಾ ಲೂಸು. ಮಾತು ಕೊಟ್ಮೇಲೆ ಉಳಿಸ್ಕೋಬೇಕು ತಾನೆ. ಚಾಲೆಂಜ್ನಲ್ಲಿ ಸೋತ್ಬಿಟ್ಟು ಈಗ ಹೇಳಿದ್ನೆಲ್ಲ ಮಾಡಲೇಬೇಕು ಅಂತ ಏನಿದೆ ಅಂತ ತನ್ನೊಬ್ನಿಗೆ ಯಾಮರ್ಸಕ್ ಬರುತ್ತೆ ಅನ್ನೋ ಥರ ಆಡ್ತಾನೆ. ಶುಂಠಿ ಶಂಕರ ವಚನ ಭ್ರಷ್ಟ ವೇದ ಅಂತ ನಿನಗಿದಕೊಂಡು ಗೂಬೆ. ಯಾವನು ಅವನು ನನ್ನ ಮೇಲೆ ಕೈ ಇಡೋನು, ಒಂದು ಪಂಚು ಗುನ್ನ ಮಾಂಜ ಡಿಚ್ಚಿ. ಕರೆಕ್ಟಾಗಿ ಹೆಸರಿಟ್ಟಿದ್ದೀನಿ ನಿನಗೆ, ರೌಡಿ ಬೇಬಿ ಅಂತ. ನೀನು ಆಫೀಸಲ್ಲೂ ಹೀಗೇನಾ? ಯಾಕೆ ಈ ರೇಂಜ್ ಗುರ್ಕೊಂಡಿದ್ಯಾ? ಯಾರ ಮೇಲೆ ಇಷ್ಟೊಂದು ಕೋಪ? ಇನ್ ಯಾರ ಮೇಲೆ ಬಾವ? ಮಹಾನುಭಾವ ನಿಮ್ಮ ಅಣ್ಣನ ಮೇಲೆ. ಒಂದೇ ರೂಮಲ್ಲಿ ಸದ್ದಾಂ ಹುಸೇನು, ಬಿನ್ ಲಾಡನು ಮತ್ತೆ ಶುಂಠಿ ಶಂಕರನ ಕೂಡ ಹಾಕಿ ನನ್ನ ಕೈಗೆ ಗನ್ ಇಟ್ಟು 2 ಬುಲೆಟ್ ಕೊಟ್ಟ ಅಂದ್ರೆ ನಾನು 2 ಬುಲೆಟ್ನು ನಿಮ್ಮ ಅಣ್ಣಂಗೆ ಹೊಡಿತೀನಿ. ಅದ್ರಲ್ಲಿ ಡೌಟೇ ಇಲ್ಲ. ಯಾಕೆಂದ್ರೆ ಉಳ್ದಿಬ್ರು ಬದುಕೇ ಇಲ್ವಲ್ಲ. ಬದುಕಿದ್ರು ಸೀನ್ ಏನ್ ಚೇಂಜ್ ಆಗ್ತಿರ್ಲಿಲ್ಲ. ಮೊದ್ಲು ನಿಮ್ಮ ಅಣ್ಣನ ತಲೆಗೆ 2 ಬುಲೆಟ್ ಇಳಿಸಿ ಆಮೇಲೆ ಅವರಿಬ್ರಿಗೆ ಪೊರ್ಕಲ್ ಹೊಡೆದು ಸಾಯಿಸ್ತಿದ್ದೆ. ಅಬ್ಬಾ, ಆಫೀಸಲ್ಲಿ ಈ ಲೆವೆಲ್ಗೆ ಎಂಟರ್ಟೈನ್ಮೆಂಟ್ ಇದೆ ಅಂತ ಗೊತ್ತಿದ್ದಿದ್ರೆ ನಾನು ಇವತ್ತಲ್ಲ ಯಾವತ್ತೋ ಜಾಯ್ನ್ ಆಗ್ತಿದ್ದೆ. ಅದ್ ಸರಿ, ಏನಿದು ಗೆಟಪ್ಪು? ಇವತ್ತು ನನ್ನ ಜಾಯ್ನಿಂಗು. ಒಳಗೆ ಹೋಗೋಣ. ನಾನು ಹೇಳಿರೋ ಅಷ್ಟು ಕೆಲಸನ ಸಂಜೆ ಒಳಗೆ ಮಾಡಿ ಮುಗಿಸ್ಬೇಕು. ಅನ್ನೆಸೆಸರಿ ರೀಸನ್ಸ್ ಕೊಟ್ರೆ ಎಲ್ಲಾದ್ರೂ ಉಂಟಾ ಬಾಸ್? ಕೆಲಸ ಆಯ್ತು ಅಂತ ಅನ್ಕೊಳ್ಳಿ. ಹಾಯ್ ರಜಾ. ಹಾಯ್ ವಿಕ್ರಾಂತ್, ವೆಲ್ಕಮ್ ಟು ವೇದಾಂತ್ ವೆಂಚರ್ಸ್. ಥ್ಯಾಂಕ್ ಯು. ನನ್ನ ಜಾಬ್ ಪ್ರೊಫೈಲ್ ಏನು ಅಂತ ಕೇಳ್ಬೋದಾ? ಎಲ್ಲ ಫಿಕ್ಸ್ ಮಾಡಿ ನಿನ್ಗೆ ಅಡ್ಮಿನ್ ಪೋಸ್ಟ್ ಕೊಡೋಣ ಅಂತಾನೆ ಇದ್ದೆ, ಆದರೆ ಒಂದು ಬೇತಾಳ ಬೆನ್ಬಿಡ್ತಿಲ್ಲ. ಇನ್ನೊಬ್ರು ಹೊಟ್ಟೆ ಮೇಲೆ ಹೊಡೆಯೋ ಪಾಪ ನಂಗೆ ಯಾಕೆ ರಜಾ? ನಾನು ಫುಲ್ ಫ್ಲೆಕ್ಸಿಬಲ್ಲು. ಯಾವುದೇ ಕೆಲಸ ಕೊಟ್ಟರು ಮಾಡ್ತೀನಿ. ಕೆಲಸ ಮಾಡ್ತೀನಿ ಅಂತ ಹೇಳಿರೋದೇ ದೊಡ್ಡ ವಿಷಯ ಬಿಡು. ಸದ್ಯಕ್ಕೆ ನಿಮಗೆ ಸೀನಿಯರ್ ಮ್ಯಾನೇಜರ್ ಪೋಸ್ಟ್ ಕೊಡ್ತೀನಿ. ವಿಕ್ರಾಂತ್ ವಸಿಷ್ಠ ಸೀನಿಯರ್ ಮ್ಯಾನೇಜರ್. ಪರವಾಗಿಲ್ಲ, ಸೌಂಡಿಂಗ್ ಚೆನ್ನಾಗೇ ಇದೆ, ಆಗ್ಬೋದು. ಆದರೆ ಸೀನಿಯರ್ ಮ್ಯಾನೇಜರ್ ಏನು ಕೆಲಸ ಮಾಡ್ತಾರೆ ಅಂತ ನಂಗೆ ಗೊತ್ತಿಲ್ವೇ? ಸಿಂಪಲ್ ಸರ್. ಮ್ಯಾನೇಜರ್ಗಳನ್ನ ಮ್ಯಾನೇಜ್ ಮಾಡೋದು, ಮ್ಯಾನೇಜರ್ಗಳನ್ನ ಮೀಟಿಂಗ್ ಅಂತ ಗುಡ್ಡೆ ಹಾಕೊಂಡು ಕಾಫಿ ಟೀ ಬಿಸ್ಕೆಟ್ ತರಿಸ್ಕೊಂಡು ನೆಕ್ಸ್ಟ್ ಮೀಟಿಂಗ್ ಯಾವಾಗ ಅಂತ ಡಿಸ್ಕಸ್ ಮಾಡೋದು ಅಷ್ಟೇ. ಶ್ರೀಕಾಂತ, ನೀವು ಹೀಗೆ ಎಲ್ಲದಕ್ಕೂ ಓವರ್ ಆಕ್ಟಿಂಗ್ ಮಾಡ್ತಿದ್ರೆ ಒಂದೇ ಸಲ ವರ್ಷ ಸಂಬಳ ಕೊಡಬೇಕಾಗತ್ತೆ. ತಲೆ ಮಾಡಿದ್ರು 1 year ಸ್ಯಾಲ್ರಿ ಅಂತಿದೆಯಲ್ಲ ರಜಾ? ಅಯ್ಯೋ ವಿಕ್ಕಿ ಬಾಸ್, ಕಂಪನಿಯಿಂದ ಟರ್ಮಿನೇಟ್ ಮಾಡಬೇಕಾದ್ರೆ 1 ವರ್ಷದ ಸ್ಯಾಲ್ರಿ ಕೊಡೋದು ಅದನ್ನ ಬಾಸು ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ. ವಿಕ್ರಾಂತ್, ಇಲ್ಲಿರೋ ಇಬ್ಬರದು ಮಾತು ಜಾಸ್ತಿ, ಕೆಲಸ ಕಡಿಮೆ. ನೀನಾದಷ್ಟು ಅವರಿಂದ ದೂರ ಇರು. ಹಲೋ, ಯಾರಿಗೆ ಹೇಳ್ತಿದ್ದೀರಾ? ಕಾಂತ ಅವ್ರಿಗೆ ಬೈಯೋದಾದ್ರೆ ಡೈರೆಕ್ಟ್ ಆಗಿ ಅವ್ರಿಗೆ ಬೈರಿ, ನನ್ನನ್ನು ಸೇರಿಸ್ಬೇಡಿ. ಆಕ್ಚುಲಿ ನಿನಗಿಂತ ಕಾಂತನೇ ಬೆಟರ್.